ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ಜೆಬಿಎ ಚುನಾವಣೆಯ ಹಿನ್ನೆಲೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರತಕ್ಕಂಥದ್ದು ದೇವನಹಳ್ಳಿಯಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸುವಂತಹ ನಿಟ್ಟಿನಲ್ಲಿ ಇದೀಗ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಸ್ಥಳೀಯ ಸಂಸ್ಥೆ ಜೆಬಿಎ ಹಾಗೂ 2028ರ ಚುನಾವಣೆಯ ಹಿನ್ನೆಲೆಯಲ್ಲಿ ದೇವನಹಳ್ಳಿಯಲ್ಲಿ ಎಸ್ಸಿ ಘಟಕದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿರುವಂತಹದ್ದು. ತಾಲೂಕು ಗೋಡಗುರ್ಕಿ ಬಳಿಯ ಖಾಸಗಿ ರೆಸಾರ್ಟ್ನಲ್ಲಿ ಈ ಒಂದು ಆಯ್ಕೆಯ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ತಾಲೂಕು ಜೆಡಿಎಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿಲ್ಲ ಅನ್ನುವಂತಹ ಆರೋಪಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿರುವಂತಹದ್ದು. ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ಜರುಗಿಲ್ಲ ಅಂತ ಹೇಳಿ ಇದೀಗ ಆರೋಪವನ್ನು ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಸರಿಯಾದ ಸಮಯಕ್ಕೆ ನೀಡ್ತಾ ಇಲ್ಲ, ಬಡವರಿಗೆ ಒಂದು ಪಡಿತರ ಚೀಟಿ ನೀಡಿಲ್ಲ, ಪಕ್ಷ ವಿಷಯ ಬಂದರೆ ಜಾತಿ ಬೇಡ, ನಮ್ಮ ಜಾತಿ ಜೆಡಿಎಸ್, ನಮ್ಮ ತಾಯಿ ತೆನೆ ಹೊತ್ತ ರೈತ ಮಹಿಳೆ, ಜಾತಿಗಳ ಒಳಕಳನ ಮಾಡೋದಕ್ಕೆ ಬಂದವರಿಗೆ ತಕ್ಕ ಪಾಠ ಕಲಿಸಿ ಅಂತೇಳಿ ಎಚ್ಚರಿಸಿರುವಂತಹದ್ದು. ಇದೀಗ ನಿಸರ್ಗ ನಾರಾಯಣಸ್ವಾಮಿ ಮುಂಬರುವ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ತರಬೇಕು, ಅದರ ಹೊಣೆ ಕಾರ್ಯಕರ್ತರ ಮೇಲೆ ಇದೆ. ಮುಖಂಡರ ಮಾರ್ಗದರ್ಶನದಲ್ಲಿ ನಡೆದಂತಹ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ತಾಲೂಕು ಅಧ್ಯಕ್ಷ ಮಹೇಶ್ ಹಾಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ನಿಸರ್ಗ ನಾರಾಯಣಸ್ವಾಮಿ. ಎಷ್ಟು ರೇಷನ್ ಕಾರ್ಡ್ ಕಿತ್ಕೊಂಡಿದ್ದಾರೆ ವಾಪಸ್ಸು, ಇದನ್ನೆಲ್ಲ ನೀವು ಮನವರಿಕೆ ಮಾಡಿ ಪಾರ್ಟಿ ಪಕ್ಷದ ವಿರುದ್ಧ ಏನು ಓಡಾಡ್ತಾರೆ ನಾವೇ ಓಡಾಡಬೇಕು ಅಂತಿಲ್ಲ, ಹೋರಾಟ ಮಾಡ್ತೀವಿ ಅಂತ ನೀವು ಸೂಚನೆ ಕೊಟ್ಟು ನೀವೇ ಎಲ್ಲ ಹೋರಾಟ ಮಾಡಬೇಕು. ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ನನ್ನ ಗಮನಕ್ಕಿದೆ. ರೇಷನ್ ಕಾರ್ಡ್ ಒಂದೇ ಒಂದು ಕಾರ್ಡ್ ಈ ಸರ್ಕಾರ ಬಂದ ಮೇಲೆ ಒಂದು ರೇಷನ್ ಕಾರ್ಡ್ ಒಬ್ಬರು ವಿತರಣೆ ಮಾಡಿಲ್ಲ. ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಇರಬೇಕು. ವಿಷಯ ಏನು ತಿಳ್ಕೊಂಡ್ರೆ ಏನ್ ಮಾಡ್ತೀರ ನೀವು? ಆರಾಧನಾ ಸ್ಕೀಮ್ ಅಲ್ಲಿ ಯಾವ ದೇವಸ್ಥಾನಕ್ಕೆ ದುಡ್ಡು ಬಂದ್ರೆ, ಯಾವ ಎಸ್ಸಿ ಕಾಲೋನಿಗೆ ದುಡ್ಡು ಕೊಟ್ಟವ್ರೆ, ಯಾವ್ದು ಅಭಿವೃದ್ಧಿ ಮಾಡವ್ರೆ, ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಲೇಬೇಕು. ರಾಜಕೀಯ ನಾವು ಪಕ್ಷದ ಪರವಾಗಿ ಹೋರಾಟ ಮಾಡೋದು. ನಮ್ಮ ಸಮಾಜ ನಿಮ್ಮ ಸಮಾಜ ಅನ್ನೋದು ವಿಂಗಡಣೆ ನನ್ನ ಪ್ರಾಣ ಇರೋವರೆಗೂ ನಾನು ಮಾಡೋದಿಲ್ಲ, ಅದರ ಅವಶ್ಯಕತೆನೂ ನನಗಿಲ್ಲ. ಯಾರು ಅದನ್ನ ಜಾತಿ ಎತ್ಕಟ್ಟಕ್ಕೆ ಬರ್ತಾರೆ ನಮ್ಮ ಒಳ ಪಂಗಡಗಳನ್ನ ಹೊಡಿಯೋದಕ್ಕೆ, ಅದಕ್ಕೆ ಯಾರು ಕಿವಿ ಕೊಡ್ಬೇಡ್ರಿ, ಸೊಪ್ಪಾಕ್ಬೇಡ್ರಿ ಅಂತ ತಪ್ಪು ಕೆಲಸ ನಾನು ಯಾವತ್ತೂ ಮಾಡೋದೇ ಇಲ್ಲ. ನಾನು ಇರೋವರೆಗೂ, ನನ್ನ ಉಸಿರು ಇರೋವರೆಗೂ ನಾನು ಆ ಕೆಲಸ ಮಾಡಲ್ಲ. ಅದರಿಂದ ನನಗೆ ಏನೂ ಲಾಭ ಇಲ್ಲ, ಮೈನಸೇ. ಅದನ್ನು ಕೆಲವರು ಕಿರಿಯರಿಗಳು ಆ ಸಂದರ್ಭಕ್ಕೆ ತಕ್ಕನಾಗೆ ಮಾತಾಡಕ್ಕೆ ಬರ್ತಾರೆ, ಅದಕ್ಕೆ ಆಸ್ಪದ ಕೊಡಬೇಡಿ. ಇವತ್ತೇನು ಬಂದು ಎಲ್ಲರೂ ಒಗ್ಗಟ್ಟಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದೀರೋ, ಈ ಒಗ್ಗಟ್ಟು ಶಾಶ್ವತ ದೇವನಹಳ್ಳಿ ತಾಲೂಕ ಒಂದು ಹೊಸ ಇತಿಹಾಸನ ಸೃಷ್ಟಿ ಮಾಡ್ತೀನಿ ಅಂತ ನಾನು ಭಾವಿಸಿದ್ದೀನಿ. ನಾನು ಇನ್ನೇನು ಹೆಚ್ಚಿಗೆ ಹೇಳಲ್ಲ. ಒತ್ತಡಕ್ಕೂ ಒಳಗಾಗಬೇಡ್ರಿ. ಏನೇ ಕಷ್ಟ ಇದ್ರು ನಿಮ್ಮ ಕೈಲಿ ಯಾವತ್ತಾದ್ರೂ ನೀವು ಊರಿಗೆ ಬರಬೇಕು ಅಂತ ನಮ್ಗೆ ಸೂಚನೆ ಕೊಟ್ಟರೆ ಖಂಡಿತ ನಾವು ನಮ್ಮ ಮದರ್ ಬಾಡಿ ನಾವು ಎಲ್ಲರೂ ಬರ್ತೀವಿ. ಬಂದು ಕೂತ್ಕೊಳ್ಳೋಣ, ಸಮಸ್ಯೆ ಹತ್ಕೊಳ್ಳೋಣ, ಮಾಡಿ ಏನಾಗಬೇಕೋ ಅವ್ರಿಗೆ ಸಪೋರ್ಟ್ ನಮ್ಮ ಕೈಲಾದ ಸಹಾಯ ಮಾಡೋಣ. ಎಲ್ಲ ರೀತಿಯ ಸಾಥ್ ಕೊಡ್ತೀವಿ. ಯಾಕೆಂದ್ರೆ ಇದು SCK ಘಟಕನ ನಾವು ನಿರ್ಲಕ್ಷ್ಯ ಮಾಡಿಲ್ಲ. ಆದ್ರೆ ಈ ಸಾರಿ ಅಭಿವೃದ್ಧಿಯಲ್ಲಿ ನೀವು ಎತ್ತಿ ತೋರಿಸಿ ಮಾದರಿ ತೋರಿಸ್ಬೇಕು. ಯಾಕಂದ್ರೆ ಹೈಯೆಸ್ಟ್ ವೋಟ್ ಇರೋದು ನಮ್ಮ ತಾಲೂಕಲ್ಲಿ. ಆ SC ಘಟಕನೇ ನಮ್ಮ ಪಾರದರ್ಶಕ ಕೆಲಸ ಮಾಡಲಿಲ್ಲ ಅಂದ್ರೆ ಯಾವುದೇ ಚುನಾವಣೆಗಳು ನಾವು ಎದುರಿಸಕ್ಕಾಗೋದೇ ಇಲ್ಲ, ಗೆಲ್ಲಕ್ಕಾಗೋದಿಲ್ಲ. ಮಾಡಿದ್ದೀವೋ ಮುಂದಿನ ದಿನಗಳಲ್ಲಿ ಇನ್ನು ಹೋಬಳಿ ಮಟ್ಟಗಳು ಪಂಚಾಯತಿ ಮಟ್ಟಗಳೆಲ್ಲ ಮಾಡಿ ಮುಂದೆ ಎಲ್ಲ ಒಗ್ಗೂಡಿಸ್ಕೊಂಡು ಪಂಚಾಯತಿ ಎಲೆಕ್ಷನ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ ಬರೋದ್ರಿಂದ ಎಲ್ಲ ಒಗ್ಗೂಡಿಸ್ಕೊಂಡು ಜೊತೆಯಲ್ಲಿ ಕೆಲಸ ಮಾಡಿ ಮುಂದೆ ಎಲ್ಲ ಎಲೆಕ್ಷನ್ ಗೆಲ್ಲೋ ಥರ ಕೆಲಸ ಮಾಡಬೇಕು. ನಮ್ಮ ಜೊತೆ ಸಾಥ್ ಕೊಡಬೇಕು ಅಂತ ಸರ್ಕಾರ ಬಂದ